ನಾನು ಮೇಯರ್ ಸ್ಥಾನ ಅಲಂಕರಿಸಿದ ಮೇಲೆ ಒಂದು ಹೊಸ ಕಾನ್ಸೆಪ್ಟ್ ತರಬೇಕು ನಮ್ಮ BBMP-ನಲ್ಲಿ ಬೆಂಗಳೂರಿಗೆ ಅಂತ ಯೋಚನೆ ಮಾಡಿದ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಕಾರ್ಪೊರೇಟರೆಲ್ಲ ಸೇರ್ಕೊಂಡು ನಮ್ಮ ಬೆಂಗಳೂರು ಅಂತ ಬರ್ತಾ ಇತ್ತು ಎಲ್ಲರ ಬಾಯಿಲು. ಮುಂದೆ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ನಮ್ಮ ಬೆಂಗಳೂರು ನನ್ನ ಕೊಡಿ ಯಾವ ಥರ ಅದನ್ನ ಆ ಪ್ರಾಸೆಸ್ ಸೇರಿಸ್ಬೇಕಾಯ್ತಲ್ಲ ಅವ್ರಿಗೂ ಅದು ಯಾವ ಥರ ಅಂತ ಗೊತ್ತಾಗ್ತಾ ಇರಲಿಲ್ಲ. ಆಗ ನಮ್ಮ ಹರೀಶ್ ಮತ್ತು ನಮ್ಮ ಕಮಿಷನರ್ ಅವರು ನಮ್ಮ ಬೆಂಗಳೂರು ನನ್ನ ಕೊಡುಗೆ ಅಂತ ಅದಕ್ಕೊಂದು ನೇಮ್ ಕೊಟ್ಟರು. ಇದನ್ನ ಒಂದು ಟೀಮ್ ಮಾಡಿ ಸುಮಾರು ಒಂದು 20ಕ್ಕೂ ಹೆಚ್ಚು ಸಭೆಗಳನ್ನ ಮೋರ್ ದನ್ 20 ಮೀಟಿಂಗ್ಸ್ ಮಾಡಿದ್ವಿ ನಮ್ಮ ಅಫಿಷಿಯಲ್ ಜೊತೆ ಎಲ್ಲ ಸೇರಿ. ಮೀಟಿಂಗ್ ಮಾಡಿದಾಗ ಫಸ್ಟ್ ಮಾಡಿದಾಗ ಯಾರು ನಮ್ಮ ಬೆಂಗಳೂರು ನನ್ನ ಕೊಡುಗೆ ಏನು ಅಂತ ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ. ಆಮೇಲೆ ಇದ್ರ ಬಗ್ಗೆ ಎಲ್ಲ ವಿವರಣೆ ಕೊಟ್ಟಾಗ ಅವ್ರಿಗೆ ಮನದಟ್ಟಾಯ್ತು. ಈ ರೀತಿ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ, ನಾವು ಇದ್ರ ಬಗ್ಗೆ ಸ್ವಲ್ಪ ಎಲ್ಲರಿಗೂ ಮೊಬಿಲೈಸ್ ಮಾಡಿ ನಾವು BBMP-ಗೆ ಅವ್ರನ್ನೆಲ್ಲ ಕರ್ಕೊಂಡ್ಬರ್ಬೇಕು ಒಂದು ಇದರಲ್ಲಿ ಅಂತ ನಾನು ಅವಾಗ ಹೇಳಿದ್ದೆ. ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ವಿ. ಇಷ್ಟು ವರ್ಷ ಪ್ಲಾಟ್ಫಾರ್ಮ್ ಇರಲಿಲ್ಲ. ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ವಿ, ಒಂದು ವೇದಿಕೆಯನ್ನು ರೆಡಿ ಮಾಡಿದ್ವಿ ನಾವು. ಈ ಥರ ಬೆಂಗಳೂರು ಮಹಾನಗರದಲ್ಲಿರುವಂತಹ ಎಲ್ಲ ನಮ್ಮ IT ಸೆಕ್ಟರು, PT ಸೆಕ್ಟರು, NGOs ಎಲ್ಲ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬಂದರೆ ನಮ್ಮ ಬೆಂಗಳೂರನ್ನ ನಾವು ಎಲ್ಲಿಗೋ ತೊಗೊಂಡು ಹೋಗ್ಬೋದು, ಒಂದು ಉತ್ತಮವಾದಂಥ ಬೆಂಗಳೂರನ್ನ ನಿರ್ಮಾಣ ಮಾಡ್ಬೋದು ಅಂತ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ವಿ. ಎಲ್ಲರಿಗೂ ಮಂದಟ್ಟು ಮಾಡಿಕೊಟ್ಟ ಮೇಲೆ ಈಗ ಅವ್ರಿಗೆಲ್ಲ ಅದು ಮಂದಟ್ಟು ಆಯಿತು. ಸುಮಾರು ಸಭೆಗಳು ನಡೆಸಿ ಸುಮಾರು ಜನ ವಾಲಂಟಿಯರ್ ಆಗಿ ನಾವಾಗಲೇ ಹೋಗಿ ಮೀಟ್ ಮಾಡಿದ್ವಿ. ಕಂಪನೀಸ್ನ ನಾವು ಮೀಟ್ ಮಾಡಿದ್ವಿ. ಆಮೇಲೆ ಬ್ಯಾಂಕ್ ಸೆಕ್ಟರಲ್ಲಿ ಎಲ್ಲ ಕಡೆ ಮೀಟ್ ಮಾಡಿದಾಗ ಅವರೆಲ್ಲ ನಮ್ಗೆ ಕೋಆಪರೇಷನ್ ಕೊಟ್ಟು ನಿಮಗೆ ಗೊತ್ತಿರೋ ಹಾಗೆ ಕಳೆದ ಒಂದು ತಿಂಗಳಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ನಾವು ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮ ಬೆಂಗಳೂರು ನನ್ನ ಕೊಡುಗೆ ಲಾಂಚ್ ಮಾಡಿದ್ವಿ. ಮೋರ್ ದನ್ 300ಗೂ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ ಥರ ಒಂದು ಮೋರ್ ದನ್ 300 ಕಂಪನೀಸು, NGOs, ಕಂಪನೀಸು ಎಲ್ಲರೂ ಬಂದು ನಮ್ಮ ಪಾರ್ಕ್ ಇರ್ಬೋದು, ಪಾರ್ಕ್ನ ಅಡಾಪ್ಟ್ ಮಾಡಿಕೊಂಡ್ರು, ನಮ್ಮ ಲೇಕ್ನ ಅಡಾಪ್ಟ್ ಮಾಡಿಕೊಂಡ್ರು, ನಮ್ಮ ಸ್ಕೂಲ್ನ ಅಡಾಪ್ಟ್ ಮಾಡಿಕೊಂಡ್ರು, ನಮ್ಮ ಹಾಸ್ಪಿಟಲ್ನ ಅಡಾಪ್ಟ್ ಮಾಡಿಕೊಂಡ್ರು. ಇನ್ನೂ ಏನಾರ ಇದ್ರೆ ಹೇಳಿ ನಾವು ಮಾಡ್ಕೋತೀವಿ. ರೋಡ್ ಮೀಡಿಯನ್ಸು ಇವೆಲ್ಲ ಕೂಡಿ ನಾವು ಮೇಂಟೈನ್ ಮಾಡ್ತೀವಿ ಅಂತ ಇನ್ನೂ ಬರ್ತಾ ಇದೆ.